ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ. ಇಂದು ಮಹಾಭಾರತದ 66ನೇ ಎಪಿಸೋಡ್. ಶ್ರೀಕೃಷ್ಣನಿಗೆ ಮಹಾಭಾರತ ಯುದ್ಧದ ಕುರಿತು ಸಂಪೂರ್ಣ ಜ್ಞಾನವಿತ್ತು. ಆದರೂ ಅವನು ಜೂಜಾಟವನ್ನು ತಡೆಯುವುದಿಲ್ಲ. ಯಾಕೆ ಗೊತ್ತಾ? ಶ್ರೀಕೃಷ್ಣ ಜೂಜಾಟ ತಡೆಯದಿದ್ದರೆ ಮಹಾಭಾರತ ಯುದ್ಧ ನಡೆಯುತ್ತಿರಲಿಲ್ಲವೇನೋ. ಮಹಾಭಾರತ ಯುದ್ಧ ನಡೆದ ಭೂಮಿಯ ಮಣ್ಣು ಇಂದಿಗೂ ಕೆಂಪು ಬಣ್ಣದಿಂದ ಕೂಡಿದೆ ಎಂಬುದನ್ನು ನಾವು ಕೇಳಬಹುದು. ಇಂದಿಗೂ ಈ ಭೂಮಿಯ ಮಣ್ಣಿನ ಬಣ್ಣವನ್ನು ನೋಡಿಯೇ ಯುದ್ಧ ಎಷ್ಟರ ಮಟ್ಟಿಗೆ ವಿಕಾರವಾಗಿತ್ತು ಎಂಬುದನ್ನು ಅರಿತುಕೊಳ್ಳಬಹುದು. ಈ ಮಹಾಯುದ್ಧದಲ್ಲಿ ಸಾವಿರಾರು ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೀಗೆಲ್ಲ ನಡೆಯುತ್ತದೆ ಎಂಬುದು ಭಗವಾನ್ ಶ್ರೀಕೃಷ್ಣನಿಗೆ ಇದಕ್ಕೂ ಮೊದಲೇ ತಿಳಿದಿತ್ತು ಎಂದು ಹೇಳಲಾಗುತ್ತದೆ. ಆದರೂ ಅವನು ಯುದ್ಧಕ್ಕೆ ಮುಖ್ಯ ಕಾರಣವಾದ ಜೂಜಾಟವನ್ನು ತಡೆಯಲಿಲ್ಲ. ಯಾಕೆ ಗೊತ್ತಾ? ಇಂದು ಈ ವಿಡಿಯೋಲ್ಲಿ ನಾವು ತಿಳ್ಕೊಳ್ಳೋಣ. ದುರ್ಯೋಧನನ ಪ್ರಚೋದನೆಯ ಮೇರೆಗೆ ಧರ್ಮರಾಜ ಯುಧಿಷ್ಠರನು ಜೂಜಾಟವನ್ನು ಆಡುವ ನಿರ್ಧಾರವನ್ನು ತೆಗೆದುಕೊಂಡನು ಎಂದು ವಿವರಿಸಲಾಗಿದೆ. ಭಗವಾನ್ ಶ್ರೀಕೃಷ್ಣನು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಆಪ್ತನು ಹಾಗೂ ಅವರಿಗೆ ಉತ್ತಮ ಸಲಹೆಗಾರನೂ ಆಗಿದ್ದನು. ಆದರೆ ಅವರು ಜೂಜಾಟಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದ ಸಲಹೆಯನ್ನು ಶ್ರೀಕೃಷ್ಣನಿಂದ ಪಡೆದುಕೊಳ್ಳಲಿಲ್ಲ. ಇದಲ್ಲದೆ ಜೂಜಿನಾಟಕ್ಕೆ ತುಂಬಾನೇ ಚಾತುರ್ಯ ಅಥವಾ ವಿವೇಕದ ಅಗತ್ಯವಿತ್ತು. ಅದು ದುರ್ಯೋಧನನಿಗೆ ಆ ಕಾಲದಲ್ಲೇ ಇತ್ತು, ಆದರೆ ಧರ್ಮರಾಜನಿಗೆ ಇರಲಿಲ್ಲ. ಜೂಜಾಟದ ಕುರಿತು ಚರ್ಚೆ ನಡೆಯುತ್ತಿರುವ ಸಮಯದಲ್ಲಿ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣ ಪರಮಾತ್ಮನಿಂದ ಆಮಂತ್ರಿಸಿದ ಜೂಜಿನಾಟದ ಸಭೆಗೆ ಬರಬಾರದು ಎನ್ನುವ ಮಾತನ್ನು ತೆಗೆದುಕೊಳ್ಳುತ್ತಾನೆ. ಯಾಕೆಂದರೆ ಇದೊಂದು ಕೆಟ್ಟ ಆಟವೆಂಬುದು ಪಾಂಡವರಿಗೆ ಮೊದಲೇ ತಿಳಿದಿತ್ತು ಮತ್ತು ಶ್ರೀಕೃಷ್ಣನು ಈ ಕೆಟ್ಟ ಆಟದಲ್ಲಿನ ಭಾಗಿಯಾಗಬಾರದು ಎಂಬುದು ಆಸೆಯಾಗಿತ್ತು. ಆದರೆ ದ್ರೌಪದಿ ವಸ್ತ್ರಾಪರಣದ ಸಮಯದಲ್ಲಿ ಶ್ರೀಕೃಷ್ಣನನ್ನು ರಕ್ಷಣೆಗಾಗಿ ಕರೆದಾಗ ಅವನು ಅವಳನ್ನು ರಕ್ಷಿಸಲು ಪರೋಕ್ಷವಾಗಿ ಸಭೆಗೆ ಬಂದನು ಎಂದು ಸಾಕಷ್ಟು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣನಿಗೆ ಮಹಾಭಾರತ ಯುದ್ಧ ನಡೆದರೆ ಏನಾಗಬಹುದು ಎಂಬುದು ಮೊದಲೇ ಚೆನ್ನಾಗಿ ತಿಳಿದಿತ್ತು. ಒಂದು ವೇಳೆ ಶ್ರೀಕೃಷ್ಣನು ಪಾಂಡವರಿಂದ ಜೂಜಿನಿಂದ ರಕ್ಷಿಸಿದರೆ ಅಥವಾ ಜೂಜಾಟ ನಡೆಯುವುದನ್ನು ನಿಯಂತ್ರಿಸಿದ್ದರೆ ದ್ವಾಪರ ಯುಗದಲ್ಲಿ ಮತ್ತೆ ಅವತರಿಸುವ ಗುರಿಯು ಅಪೂರ್ಣವಾಗಿ ಉಳಿಯುತ್ತಿತ್ತು. ಮಹಾಭಾರತ ಯುದ್ಧದ ನಿಜವಾದ ಉದ್ದೇಶ ಅಧರ್ಮವನ್ನು ನಾಶಪಡಿಸುವುದು ಮತ್ತು ಧರ್ಮವನ್ನು ಮರುಸ್ಥಾಪಿಸುವುದಕ್ಕಾಗಿತ್ತು. ಹಾಗಾಗಿ ಶ್ರೀಕೃಷ್ಣನಿಗೆ ಎಲ್ಲವೂ ತಿಳಿದಿದ್ದರೂ ಯಾವುದನ್ನು ನಿಲ್ಲಿಸಲು ಮುಂದಾಗಲಿಲ್ಲ. ಜೂಜಾಟವು ಆರಂಭವಾಗುತ್ತದೆ. ಸಭೆಯಲ್ಲಿ ನಿಧಾನವಾಗಿ ಜನರು ಬಂದು ಸೇರಿದರು. ಭೀಷ್ಮ, ದ್ರೋಣ, ವಿದುರ, ಋತರಾಷ್ಟ್ರ ಎಲ್ಲರೂ ಬಂದರು. ಆಟ ಪ್ರಾರಂಭವಾಯಿತು. ದಾಳವು ಬಿದ್ದಿತು. ಯುಧಿಷ್ಠಿರನು ತನ್ನ ರತ್ನಾಭರಣಗಳನ್ನು ಐಶ್ವರ್ಯವನ್ನು ಪಣವಾಗಿಟ್ಟನು. ದುರ್ಯೋಧನನು ಸರಿ ಸಮಾನನಾಗಿ ಪಣವಾಗಿಟ್ಟನು. ಆದರೆ ದುರ್ಯೋಧನನ ಬದಲಾಗಿ ಶಕುನಿಯು ಪಗಡೆಯ ಆಟವನ್ನು ಆಡುತ್ತಾನೆ. ಆಗ ಶಕುನಿಯು ದಾಳವನ್ನೆಸೆದು ಗೆದ್ದೆ ಎಂದನು. ಸಭೆಯಲ್ಲಿ ಮೌನ ಆವರಿಸಿತು. ಆಟ ಮುಂದುವರಿಯುತ್ತದೆ. ಧರ್ಮರಾಜನಿಗೆ ಆಟದ ಜ್ವರವೇರಿತು. ಒಂದಾದರ ಮೇಲೆ ಒಂದರಂತೆ ಆಟಗಳಾದವು. ಧರ್ಮರಾಜನು ಒಂದಾದ ಮೇಲೆ ಒಂದರಂತೆ ಕಳೆದುಕೊಳ್ಳತೊಡಗಿದನು. ರಥಗಳು, ಆನೆಗಳು, ಸೈನ್ಯ, ಸೇವಕರು, ಎಲ್ಲ ಸಂಪತ್ತು ಎಲ್ಲವೂ ಹೋದವು. ಶಕುನಿಯು ಆ ಆಟದಲ್ಲಿ ಜಯಿಸುತ್ತಾನೆ. ಅದಾದ ನಂತರ
ದ್ರೌಪದಿ ವಸ್ತ್ರಾಪರಣವು ನಡೆಯುತ್ತದೆ. ಇದಾದ ನಂತರ ಕೋಪಗೊಂಡ ಪಾಂಡವರು ತಮ್ಮನ್ನು ಅವಮಾನಿಸಿದ ಕೌರವರೆಲ್ಲರನ್ನೂ ಕೊಲ್ಲುತ್ತೀವಿ ಎಂದು ಭೀಮ, ಅರ್ಜುನ, ನಕುಲ, ಸಹದೇವ ಪ್ರತಿಜ್ಞೆ ಮಾಡುತ್ತಾರೆ. ಈ ಜೂಜಾಟ ನಡೆಯದಿದ್ದರೆ ಮಹಾಭಾರತ ಯುದ್ಧ ನಡೆಯುತ್ತಿರಲಿಲ್ಲವೇನೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.